ಸಮಸ್ತ ಎಲ್ಲ ಆತ್ಮೀಯರಿಗೂ ನನ್ನ ಅನಂತ ಅನಂತ ಶರಣಾರ್ಥಿಗಳು. ನಾನು ಶ್ರೀದೇವಿ ಹೂಗಾರ್ ಬೀದರ್. ಇವತ್ತು ಮತ್ತೆ ನಾನು ಎಂದಿನಂತೆ ತಮ್ಮ ಎದುರಿಗೆ ನನ್ನದೊಂದಿಷ್ಟು ವಿಚಾರಗಳನ್ನು ತೆಗೆದುಕೊಂಡು ಬಂದು ಕುಂತೀನಿ. ನನಗೊಂದು 2-3 ನಿಮಿಷ ಲೇಟ್ ಆಯಿತು, ಸ್ವಲ್ಪ ಬೇರೆ ಕೆಲಸ ಇರುವ ಕಾರಣಕ್ಕಾಗಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನು ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಇವತ್ತು ಮೊದಲು ಆಗಮಿಸಿರುವಂಥ ನಮ್ಮ ಈರಣ್ಣ ನಿಂಬಾಳ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಬಸವರಾಜ್ ಪಾಟೀಲ್ ಅಣ್ಣ ತಮಗೂ ಕೂಡ ಶರಣಾರ್ಥಿ, ರೇವಣ ಸಿದ್ದಪ್ಪ ಕೊಳ್ಕಾರಣ್ಣ ತಮಗೂ ಶರಣಾರ್ಥಿ, ಸುಮತಿ ಚಂದ್ರಶೇಖರ್ ಅವರಿಗೂ, ಶಿವ ಗುರಣ್ಣರವರಿಗೂ, ಪ್ರತಿಯೊಬ್ಬರಿಗೂ ಕೂಡ ಶರಣಾರ್ಥಿ, ರವಿಚಂದ್ರ ಭಂಡಾರಿ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ. ಹಾಗೆ ನಮ್ಮ ಜಗನ್ನಾಥ್ ಭೋಪ್ಲೆ ಅಣ್ಣನೂ ಬಂದರಣ್ಣ ತಮಗೂ ಕೂಡ ಅನಂತ ಶರಣಾರ್ಥಿ. ಹಾಗೆ ನಮ್ಮ ಸುಮಿತ್ ಸೊನ್ನದವರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಇವತ್ತಿನ ನನ್ನ ವಿಚಾರಗಳನ್ನು ನಾನು ತಮ್ಮ ಮುಂದೆ ಪ್ರಸ್ತುತಪಡಿಸಬೇಕು ಅಂತ ಹೇಳಿ ಬಂದು ಕುಂತೀನಿ. ಇವತ್ತು ನಾನು ಏನು ಹೇಳಬೇಕಂತ ಯೋಚನೆ ಮಾಡ್ತೀನಿ ಅಂದ್ರೆ, ನಾವು ಪ್ರತಿ ಸಲಾನು ಏನು ಯೋಚನೆ ಮಾಡ್ತಿರ್ತೀವಿ ಅಂದ್ರೆ ನಮ್ಮೊಳಗೆ ಒಂದು ಯೋಚನೆ ಬಂದಿರ್ತದೆ. ಅದು ಯಾವುದು ಅಂದ್ರೆ ಆಯುಷ್ಯ ಅನ್ನುವಂಥದ್ದು. ಅಂದ್ರೆ ಬದುಕಿನಲ್ಲಿ ಪ್ರತಿಯೊಂದು ಜೀವರಾಶಿಗಳು ಸಮೇತ ಒಂದು ದಿವಸ ಜನನ ಆಗಿರುವಂಥದ್ದು ಯಾವುದೇ ಇರಬಹುದು, ಅದು ಎಲ್ಲವೂ ಒಂದು ದಿವಸ ಮರಣಕ್ಕೆ ಬಂದಿರ್ತದೆ. ಇಲ್ಲಿ ಜೀವ ಇರೋ ವಸ್ತು ಅಂತಿಲ್ಲ, ಜೀವ ಇರ್ಲಾರದ ವಸ್ತುಗಳು ಸಮೇತ ಒಂದು ದಿವಸ ಅವನು ಎಂಡ್ ಆಗಿರ್ತವೆ. ನೀವು ನೋಡ್ರಿ, ಬೇಕಾದ್ರೆ ಮನೆ ಕಟ್ಟಿರ್ತೀವಿ, ಎಷ್ಟು ವರ್ಷ ಮನೆ ಇದ್ದಿರ್ತದೆ, 100 ವರ್ಷ ಆದ್ರೆ ಜಾಸ್ತಿ ಆಯ್ತು, ಮತ್ತೆ ಅದಕ್ಕೆ ಏನ್ ಮಾಡ್ತೀವಿ, ಮತ್ತೆ ತೆಗೆದು ಮತ್ತೆ ಹೊಸದ್ ಮಾಡ್ತೀವಿ. ಭೂಮಿ ಅದೇ ಇರ್ಬೋದು, ಆದ್ರೆ ಮನೆ ಮಾತ್ರ ಮತ್ತೆ ಹೊಸದ್ ನಿರ್ಮಾಣ ಮಾಡ್ತೀವಿ. ಅದೇ ರೀತಿ ನಮ್ಮಗಳ ಆಯುಷ್ಯನೂ ಸಮೇತ ಪ್ರತಿ ದಿನಾನು ನಾವು ಯಾವ ಕಡೆ ಸಾಕ್ತಾ ಇದ್ದೀವಿ ಅಂದ್ರೆ ಸಾವಿನ ಕಡೆಗೆ ಸಾಕ್ತಾ ಇದ್ದೀವಿ. ಪ್ರತಿ ದಿನಾನು ಒಂದು ದಿನ ಇವತ್ತು ಮುಗಿದು ಹೋಗ್ಯದ, ರಾತ್ರಿ ನಾನು ಮಲಗಿ ನಾನು ತಿಳ್ಕೊ, ಬೆಳಗಾಗಿ ನಾನು ಎದ್ದೀನಿ ಅಂದ್ರೆ ಸಾವಿನ ಸಮೀಪಕ್ಕೆ ಒಂದು ದಿನ ಬಂದೀನಿ ಅಂತ. ಆದ್ರೆ ನಾವು ಯಾವತ್ತೂ ಇದನ್ನ ಕುರಿತು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡೋದಿಲ್ಲ. ಕೆಲವೊಂದ್ಸಲ ನಮ್ಗೆ ಏನಾಗಿರ್ತದೆ ಅಂದ್ರೆ ಇದ್ರ ಬಗ್ಗೆ ಯಾವತ್ತು ಯೋಚನೆ ಮಾಡ್ತೀವಿ ಅಂದ್ರೆ ಯಾವತ್ತು ನಾವು ಯಾರ್ದಾದ್ರೂ ಶವ ಸಂಸ್ಕಾರಕ್ಕೆ ಹೋಗಿರ್ತೀವಿ ನೋಡ್ರಿ, ಅದು ಒಂದು ರೀತಿಯ ವೈರಾಗ್ಯ ಬಂದಿರ್ತದೆ ಅವತ್ತಿನ ದಿವಸ. ಮನುಷ್ಯನಿಗೆ ತಾತ್ಕಾಲಿಕ ವೈರಾಗ್ಯ ಅಂತ ಹೇಳಿ ಬಹಳ ಸಲ ಬಂದಿರ್ತದೆ. ಅಂದ್ರೆ ಯಾರ್ದಾದ್ರೂ ಶವ ಸಂಸ್ಕಾರಕ್ಕೆ ಹೋದಾಗ ಅಲ್ಲಿ ಎಲ್ಲಾರು ಅಳೋದ್ ನೋಡೋದು, ಆಮೇಲೆ ಆ ಶವದ ಎಲ್ಲ ಎಷ್ಟು ಮಾಡಿದ್ರು ಕಣ್ ತೆರೆಯೋದಿಲ್ಲ, ನೋಡೋದಿಲ್ಲ, ಆಮೇಲೆ ಅದು ಏನೋ ಕೆದ್ರು ಅದು ಒಳಗೆ ಹಾಕೋದು ಇಲ್ಲ ಸುಟ್ಟು ಹಾಕೋದು, ಏನು ಮಾಡಿದ್ರು ಸಮೇತ ಏನು ರೆಸ್ಪಾನ್ಸ್ ಕೊಡ್ಲಾರ್ದಂತ ಶರೀರವನ್ನ ಯಾವತ್ತು ನೋಡ್ತೀವಿ ನೋಡ್ರಿ, ಅವತ್ತು ಅನಿಸ್ಬಿಡ್ತದೆ ಏನು ಮಾಡಿ ಏನಿಲ್ಲ ಜೀವನದಲ್ಲಿ ಒಂದಿನ ಎಲ್ಲ ಬಿಟ್ಟೇ ಹೋಗೋದದ ಅಂತ ಹೇಳಿ. ಆದ್ರೆ ಆ ಬಿಟ್ಟೇ ಹೋಗೋದದ ಅನ್ನುವಂಥ ಕಲ್ಪನೆ ಇದ್ದಿರ್ತದೆ ನೋಡ್ರಿ, ಅದು ವಾಸ್ತವ ಇದ್ದಿರ್ತದ. ಆ ವಾಸ್ತವವನ್ನ ಎಷ್ಟು ದಿವಸ ನೆನ್ಪಿಟ್ಕೊಳ್ತೀವಿ ಅಂದ್ರ ಮನೆಗೆ ಬಂದು ಸ್ನಾನ ಮಾಡಿ ಬಿಸಿದೇನಾ ಅದು ಅನ್ನ ಊಟ ಮಾಡ್ತೀವಿ ನೋಡ್ರಿ, ಉಪ್ಪು ಹಾಕ್ಲಾರ್ದಂಗ ಅಷ್ಟು ಊಟ ಮಾಡಿವಿ ಅಂದ್ರೆ ಆಯ್ತು, ಒಂದು ರಾತ್ರಿ ಹೋಗಿ ಕಳೆದಿರ್ತದ, ಬೆಳಗಾಗಿ ಮತ್ತೆ ಅದೇ ಜಂಜಾಟ, ಅದೇ ಟೆನ್ಷನು, ಅದೇ ಡ್ಯೂಟಿ, ಅದೇ ಮಕ್ಕಳು, ಅದೇ ಸಂಸಾರ, ಅದೇ ಎಲ್ಲಾನು ಮತ್ತೆ ಜಂಜಾಟ. ಹಗ್ಲು ಇರಳರು ಒಂದ್ ದಿವ್ಸನೂ ಸಮೇತ ನಾವು ಬಿಡಲಾರ್ದಂಗೆ ಏನ್ ಮಾಡ್ತೀವಿ ಅಂದ್ರೆ ದುಡಿತಾನೆ ಇರ್ತೀವಿ. ಆದ್ರೆ ಈ ದುಡಿಮೆಯ ಹಿಂದೆ ನಾವು ಇನ್ನೂ ಒಂದಿಷ್ಟು ಮಾಡೋದಿದೆ, ನಮ್ಮ ಸಲುವಾಗಿ ನಾವು ಮಾಡ್ಬೇಕು. ಆದ್ರೂ ನಾವು ಯಾವತ್ತೂ ಸಮೇತ ನಮ್ಮ ಸಲುವಾಗಿ ನಾವು ಮಾಡೋದು ಕಲ್ತೇ ಇಲ್ಲ. ಹೌದು, ನಿಮ್ಗೆ ಅನಿಸ್ಬೋದು ನಮ್ಮ ಸಲುವಾಗಿ ನಾವು ಮಾಡಿದ್ರೆ ಬಹಳ ಸ್ವಾರ್ಥಿಗಳಂತಾರ, ಸಮಾಜ ಹಂಗಂತದ ಹಿಂಗಂತದ ಅಂತ. ನಿಮ್ಗೆ ಹೇಳ್ತೀನಿ, ಸ್ವಾರ್ಥಿಗಳಂತ ಯಾರು ಅಂದ್ರೆ ತನ್ನ ಸಲುವಾಗಿ ಇಲ್ಲ, ಬರೀ ಎಲ್ಲಾನು ನನಗೇ ಬೇಕಂತಾರ ನೋಡ್ರಿ, ಅವರು ಸ್ವಾರ್ಥಿಗಳು. ನನ್ನ ಸಲುವಾಗಿ ಅಂದ್ರೆ ನನ್ನ ಒಂದಿಷ್ಟು ಆಧ್ಯಾತ್ಮಿಕ ಲೆವೆಲ್ದಲ್ಲಾಗಿರ್ಬೋದು, ಶಾರೀರಿಕವಾಗಿ ನಾನು ಗಟ್ಟಿಯಾಗುವಂಥ ಲೆವೆಲ್ದಲ್ಲಾಗಿರ್ಬೋದು, ಅಥವಾ ನನ್ನ ಆರೋಗ್ಯಕ್ಕಾಗಿ ಬೇಕಾಗಿರುವಂಥ ಒಳ್ಳೆಯ ಆಹಾರ ಆಗಿರ್ಬೋದು, ಅಥವಾ ನಾನು ವಾಸ ಮಾಡುವುದಕ್ಕೆ ಒಳ್ಳೆಯ ಮನೆ ಆಗ್ಬೋದು, ಇದೆಲ್ಲ ನಾವು ಮಾಡ್ಕೊಳ್ಳೋದು ಏನದ ನೋಡ್ರಿ, ಇದು ಯಾವುದೂ ಸ್ವಾರ್ಥ ಇಲ್ಲ. ನಿಮಗೆ ನಿಜವಾಗ್ಲೂ ಹೇಳ್ತೀನಿ. ಹಂಗಂತ ಇದೆಲ್ಲ ಬಿಟ್ಟು ಯಾರಿಗಾರ ಅದು ಬದುಕ್ಲಕ್ಕೆ ಆಗ್ತದೇನೋ, ಆಗೋದಿಲ್ಲ. ಆದ್ರೆ ನಾವೇನು ಮಾಡ್ತೀವಿ, ನಮ್ದೆಲ್ಲ ಯೋಚನೆನೇ ಮಾಡೋದಿಲ್ಲ. ನಿಮ್ಗೆ ಹೇಳ್ತೀನಿ, ಮನುಷ್ಯನಿಗೆ ಭಾಳ ಎಲ್ಲರೂ ಸ್ವಾರ್ಥಿ ಅಂತಾರ, ಆದ್ರೂ ನಿಜವಾಗ್ಲೂ ಮನುಷ್ಯನಷ್ಟು ನಿಸ್ವಾರ್ಥಿ ಯಾರೂ ಇಲ್ಲ. ಬೇಕಾದ್ರೂ ನೋಡ್ರಿ, ಮನುಷ್ಯರಿಗೆಲ್ಲ ಪ್ರಾಣಿಗಳ ಜೊತೆಗೆಲ್ಲ ಹೋಲಿಸೋದು ಮಾಡ್ತಾರೆ. ಏನು ಅಂದ್ರು ನಾಯಿ ಅಂದ್ರು ಬಹಳ ನಿಯತ್ತಾಗಿರ್ತದ, ಹಿಂಗೆ ಎಲ್ಲಾನು ಹೇಳ್ತಿರ್ತಾರ. ಆದ್ರೂ ನಾನು ಹೇಳ್ತೀನಿ, ಇವತ್ತಿಗೂ ಜಗತ್ತಿನಲ್ಲಿ ಯಾವ್ದಾದ್ರೂ ಒಂದು ನಾಯಿ ಬೇರೆಯವರಿಗಾಗಿ ಒಂದು ಹಾಸ್ಪಿಟಲ್ ಕಟ್ಟೋದೇನು ನೋಡ್ರಿ ನೀವು, ಇಲ್ಲ. ಅದು ಮನೆ ಕಾಯೋದು ಅಷ್ಟೇ ಕೆಲಸ ಮಾಡಿರ್ತದೆ, ಅದ್ರದ್ದು ಏನು ಕೊಟ್ಟಿರುವಂಥ ಡ್ಯೂಟಿ ಇರ್ತದೆ ನೋಡ್ರಿ, ಮೈಂಡ್ ಸೆಟ್ಟು ಅಷ್ಟೇ ಕೆಲಸ ಮಾಡಿರ್ತದೆ. ಯಾವುದೇ ನಾಯಿ ಯಾವುದೇ ಹಾಸ್ಪಿಟಲ್ ಕಟ್ಟಿಲ್ಲ. ಹೋಗ್ಲಿ, ಎಲ್ಲ ಆಕಳನ್ನ ಕುರಿತಾಗಿ ಎಲ್ಲ ನಾವು ಪರೋಪಕಾರದೆಲ್ಲಾನು ಮಾತಾಡ್ತೀವಿ. ಹೋಗ್ಲಿ, ಯಾವುದೇ ಒಂದು ಆಕಳು ಒಂದು ಶಾಲೆಯನ್ನ ನಿರ್ಮಾಣ ಮಾಡೋದೇನು ನೋಡ್ರಿ, ಇಲ್ಲ, ಮಾಡಿಲ್ಲ. ಅದೆಲ್ಲಾನು ಮನುಷ್ಯ ಮಾಡ್ಯಾನ. ಪ್ರತಿಯೊಂದನ್ನ ಮನುಷ್ಯನ ಹತ್ರ ಒಳ್ಳೇದು ಮಾಡುವಂಥದ್ದು ಭಾಳ ಇದ್ದಿರ್ತದೆ. ಆದ್ರೆ ಆ ಒಳ್ಳೆಯದರ ಜೊತೆಗೆ ಒಂದಿಷ್ಟು ನೆಗೆಟಿವಿಟಿ ಅಂತ ತುಂಬ್ಕೊಂಡಿರ್ತೀವಿ ನೋಡ್ರಿ ನಾವು, ಅದು ನಮಗೆ ಎಡವಟ್ಟು ಮಾಡಿರ್ತದೆ. ಹಾಗಾಗಿ ಬದಲಾವಣೆ ಅನ್ನುವಂಥದ್ದು ನಮಗೆ ಸಾಕಷ್ಟು ಸಲ ಅನಿವಾರ್ಯವಾಗಿರ್ತದೆ, ಆದ್ರೆ ನಾವು ಬದಲಾಗೋದಕ್ಕೆ ತಯಾರಾಗಿರೋದಿಲ್ಲ. ಬಹಳ ಸಲ ನೀವು ನೋಡ್ರಿ, ನಾವು ಯಾವ ಕಾಲಕ್ಕೆ ಏನು ಮಾಡ್ಬೇಕು ನೋಡ್ರಿ ಅದು ಮಾಡೋದಿಲ್ಲ, ಅದು ಬಿಟ್ಟು ಇನ್ನೊಂದು ಏನೋ ಮಾಡ್ತಿರ್ತೀವಿ. ಬಾಲ್ಯದೊಳಗೆ ನೋಡ್ರಿ, ನನಗೆ ರಿಯಲ್ ಆಗಿ ನನಗೆ ಫೀಲ್ ಆಗೋದು ನನ್ನ ಬಾಲ್ಯ.
ನನ್ನ ಬಾಲ್ಯವನ್ನು ನಾನು ಅನುಭವಿಸೇ ಇಲ್ಲ. ಇವತ್ತಿಗೂ ನನಗೆ ಒಂದೊಂದು ಸಲ ಅನಿಸ್ತದೆ ನಾನು ಯಾವುದಾದ್ರೂ ಆಟ ಆಡಿದ್ದು ನನಗೆ ಇವತ್ತಿಗೂ ನೆನಪಿಲ್ಲ. ನಿಮಗೆ ಹೇಳ್ತೀನಿ, ಇವತ್ತು ಮಕ್ಕಳಿಗೆಲ್ಲ ಆಟ ಆಡೋದು ಕೊಡ್ತೀನಿ ನೋಡ್ರಿ ನಾನು. ಅವಾಗ ಅವೆಲ್ಲ ವಿಡಿಯೋ ಹಾಕಿದಾಗ ಪ್ರತಿ ದಿನಾನು ಒಂದು ಹನಿ ಆದರೂ ನನ್ನ ಕಣ್ಣೊಳಗೆ ನೀರು ಬರ್ತಾವೆ. ಯಾಕೆ ಬರ್ತಾವೆ ಅಂದ್ರೆ ಬಾಲ್ಯವನ್ನು ನಾವು ಅನುಭವಿಸೇ ಇಲ್ಲ. ಯಾಕೆ ಅನುಭವಿಸಿಲ್ಲ ಅಂದರೂ ತಾಯಿ ಇರಲಿಲ್ಲ. ಎಲ್ಲ ಜವಾಬ್ದಾರಿಗಳು ಬಾಲ್ಯದೊಳಗೆ ನಮ್ಮ ಜೀವನ ಏನು ಅಂತ ನಮಗೆ ಕಲಿಯುವಂಥ ಅನಿವಾರ್ಯ ಇತ್ತು 10 ವರ್ಷಕ್ಕೆ. ಇಲ್ಲಾಂದ್ರೂ ನಾನು ಎಲ್ಲೋ ಇರ್ತಿದ್ದ. ಅವತ್ತು ಒಂದು ವೇಳೆಗೆ ಹೌದು ನಾನು ಬಾಲ್ಯವನ್ನು ಅನುಭವಿಸುವುದಕ್ಕೆ ತಯಾರಿರ್ತಿದ್ದ, ಅಥವಾ ಎಲ್ಲ ಮಕ್ಕಳಂಗೆ ಆಟ ಪಾಠ ಮಾಡ್ಕೋತ ಇರ್ತಿದ್ದ ಅಂತ ತಿಳ್ಕೊರಿ, ಇವತ್ತು ಮತ್ತೆ ನಿಮ್ಮ ಮುಂದೆ ಇರ್ತಿರ್ಲಿ. ನಾನು ಮತ್ತೆ ಎಲ್ಲೋ ಬದುಕಬೇಕಾಗಿರ್ತಿತ್ತು, ಏನೋ ಕೆಲಸ ಮಾಡ್ತಿದ್ದೆ, ಅದು ಏನಾದರೂ ಆಗ್ತಿತ್ತು. ಆದ್ರೆ ನಾನು ಹೇಳ್ತೀನಿ, ನಮ್ಮ ಮನೆಯಲ್ಲಿರುವಂಥ ಮಕ್ಕಳ ಬಾಲ್ಯವನ್ನು ನಾವೇನಾದರೂ ಕಸಿದುಕೊಳ್ತಾ ಇದ್ದೀವ. ನಮಗೆ ಬಾಲ್ಯ ಸಿಕ್ಕಿಲ್ಲ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಬಾಲ್ಯ ಸಿಗ್ಲಾರ್ದಂತೆ ಮಾಡೋದಿದೆ ನೋಡ್ರಿ, ಅದು ಯಾವತ್ತೂ ಆಗೋದು ಬೇಡ. ಹಾಗಾಗಿ ಬಾಲ್ಯದೊಳಗೆ ಏನು ಆಟ ಆಡಬೇಕು, ಅದು ಯಾವುದೂ ಆಟ ಆಡಿಲ್ಲ. ಬಾಲ್ಯದೊಳಗಿದ್ದಾಗ ನಮ್ಮ ತಲೆಯೊಳಗೆ ಒಂದು ಭ್ರಮೆ, ಯಾವುದು ಭ್ರಮೆ ಅಂದ್ರೆ ದೊಡ್ಡವ್ರಾಗಬೇಕನ್ನೋ ಭ್ರಮೆ. ನಿಮಗೆಲ್ಲ ನೆನಪಿರ್ಬೋದು ಅನ್ಕೊಂಡಿನಿ. ನನಗೆ ಸೀರೆ ಉಡೋದು ಅಂದ್ರೆ ಭಾಳ ಇಷ್ಟ. ಸಣ್ಣಾಗಿದ್ದ ಗೊತ್ತಿಲ್ಲ ಯಾಕೋ ಏನು, ಸೀರೆ ಉಟ್ಕೊಂಡು ಅದು ತಲೆ ಮೇಲೆಲ್ಲ ಸೆರಗು ಹೊಚ್ಕೊಂಡು ಕನ್ನಡಿ ಮುಂದೆ ನಿಂದಿರ್ತಿದ್ದಾನೆ. ನನಗೆ ಗೊತ್ತಿಲ್ಲ. ದೊಡ್ಡೋದಾಗೋದಂದ್ರೆ ಭಾಳ ಆಸೆ ನನಗೆ, ದೊಡ್ಡವ್ರಾಗಬೇಕು. ಅದು ಏನೂ ಗೊತ್ತಿಲ್ಲ. ನಾನು ಸಣ್ಣಾಗಿದ್ದಾಗೆ ನೋಡು ಮೈಂಡ್ ಸೆಟ್ಟೆ ಅದೇ ಥರ. ನಾನು ಸಣ್ಣವ್ರ ಥರ ಉಳ್ದೇ ಇಲ್ಲ, ಯಾವತ್ತೂ ಉಳ್ದಿಲ್ಲ. ಈಗಲೂ ಒಂದೊಂದ್ಸಲ ಬೇಜಾರಾಗೋದು ಅದೇ. ನಮ್ಮ ಮನೆಯಾಗ ನಾನು ತವ್ರ ಮನೆಗೆ ಹೋದ್ರೆ ಅದೇ ನಾನು ಅಂತೀನಿ, ನಾನು ಹೆಂಗಿದ್ದ ಸಣ್ಣಾಗಿದ್ದಾಗ ಹೇಳ್ರಿ ಹೆಂಗಿದ್ದ. ಅವ್ರು ಅದೇ ಹೇಳೋರು, ನೀ ಬರೀ ಓದ್ಕೋತಾನೆ ಕೂಡ್ತಿದ್ದಿ, ಹೋಗಿ ಜಗಲಿ ಬಲ್ದಿ ಆರಾಮ ಮಾಡ್ಕೋತ ಕೂಡ್ತಿದ್ದಿ, ನಾವೆಲ್ಲ ಬಂದು ನಿನಗೆ ಎಬ್ಬಿಸ್ತಿದ್ದೆವು ಹಂಗ ಹಿಂಗ ಅಂತ ಹೇಳುವಾಗ ಒಂದೊಂದ್ಸಲ ನಗು ಬರ್ತದೆ, ಒಂದೊಂದ್ಸಲ ದುಃಖ ಬರ್ತದೆ. ಯಾಕಂದ್ರೆ ಮನುಷ್ಯ ಯಾವ ಟೈಮಿಗೆ ಏನು ಮಾಡ್ಬೇಕು ನೋಡ್ರಿ ಅದು ಮಾಡಬೇಕು. ಅಂದ್ರೆ ಸಂತೃಪ್ತವಾಗಿರ್ತದೆ ಮನಸ್ಸು, ಹುಡುಕಾಟ ಮಾಡೋದಿಲ್ಲ. ಇವತ್ತಿಗೂ ನಾನು ನನ್ನ ಬಾಲ್ಯವನ್ನು ಹುಡುಕಾಟ ಮಾಡ್ತೀನಿ. ಯಾಕಂದ್ರೆ ಆ ಬಾಲ್ಯವನ್ನು ನಾನು ಅನುಭವಿಸಿಲ್ಲ. ಹಾಗಾಗಿ ಇವತ್ತು ನಮ್ದೇನು ಹೋಗ್ಲಿ ಬಿಡ್ರಿ, ಮುಗಿದು ಹೋಯ್ತು. ಆದ್ರೆ ನಮ್ಮ ಮಕ್ಕಳ ಬಾಲ್ಯವಾದರೂ ನಾವು ಸವಿಯುವಂಥ ಕಾರ್ಯವನ್ನು ಮಾಡಬೇಕು. ಮಕ್ಕಳನ್ನು ನೋಡಿ ನೋಡಿ ನಾವು ಕಲಿಬೇಕು. ಆದ್ರೆ ನಾವೇನು ಮಾಡ್ತೀವಿ, ಅವನ್ನ ನೋಡಿ ಕಲಿಯೋದಿಲ್ಲ, ಮತ್ತೆ ಬೇಜಾರು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಬೈಲಾಕ್ ಸ್ಟಾರ್ಟ್ ಮಾಡ್ತೀವಿ, ಅಂತೀವಿ, ಮತ್ತಿದು ಏನೇನೋ ನಾವು ಟೆನ್ಷನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಹೇಳೋದು ಯಾವುದು ಅಂದ್ರೆ, ಬಾಲ್ಯದೊಳಗೆ ನಾವು ಬಾಲ್ಯವನ್ನು ಸವಿಯದೆ ದೊಡ್ಡವರಾಗೋ ಪ್ರಯತ್ನ ಮಾಡ್ತೀವಿ. ಯಾವಾಗ ದೊಡ್ಡವ್ರು ಆಗ್ತೀವಿ ನೋಡ್ರಿ, ಎಷ್ಟು ಅಜೀಬ್ ಅದ ನೋಡ್ರಿ, ವಿಚಾರ ಮಾಡ್ರಿ. ನೀವು ಭಾಳ ಆಶ್ಚರ್ಯ ಅನಿಸ್ತದೆ. ದೊಡ್ಡವ್ರು ಆದೀವಿ, ಯವನ ಅವಸ್ಥೆಗೆ ಬಂದೀವಿ ಅಂತ ತಿಳ್ಕೊರಿ. ಅವಾಗ ಎಲ್ಲಿಗೆ ಹೋಗಿರ್ತೀವಿ ಅಂದ್ರೆ ಇನ್ನೂ ದೊಡ್ಡವ್ರು ಆಗ್ಬೇಕು, ಮದುವೆ ಅವೆಲ್ಲ ಏನೇನೋ ಕರೆಸಿರ್ತಾವೆ ನೋಡ್ರಿ. ಆ ರೀತಿ ಯೌವನ ಅವಸ್ಥೆಗೆ ಬಂದಾಗ ನಿಮ್ಗೆ ನಿಜವಾಗ್ಲೂ ಹೇಳ್ತೀನಿ, ಸಾಧಕರು, ಸಾಧನೆ ಮಾಡುವವರು, ಇವತ್ತು IAS IPS ಯಾವುದೌದು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕಾರ ಮಾಡಿದವರು, ಅವರು ಯಾವ ಸಮಯವನ್ನು ಸದುಪಯೋಗ ಪಡಿಸ್ಕೊಂಡ್ರು ಅಂದ್ರೆ, ಯಾವ ಯೌವನಾವಸ್ಥೆಗೆ ಯಾವಾಗ ಬಂದಿರ್ತದೆ ನೋಡ್ರಿ ವಯಸ್ಸು, ಶರೀರದ ವಯಸ್ಸು ಯೌವನಾವಸ್ಥೆಗೆ ಬಂದಿರ್ತದೆ ನೋಡ್ರಿ, ಅಲ್ಲಿ ಮನಸ್ಸನ್ನು ಕಂಟ್ರೋಲ್ದೊಳಗೆ ತಂದರು. ಇಲ್ಲಿ ಏನಾಗಿರ್ತದೆ, ಯೌವನಾವಸ್ಥೆಗೆ ಬಂದಾಗ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಈಗ ಮಕ್ಕಳಿಗೂ ಸಮೇತ ನೋಡ್ರಿ, ಟೀನ್ ಏಜ್ ಅಂತ ಹೇಳಿ ಬಂದಾಗ ಮನಸ್ಸು ಅವ್ರ ಕಂಟ್ರೋಲ್ದಲ್ಲಿ ಇರೋದಿಲ್ಲ. ವಿರುದ್ಧ ಲಿಂಗಗಳ ಜೊತೆಗೆ ಅವ್ರು ಏನು ಮಾಡ್ತಾರೆ, ಬೆರೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ, ಅವ್ರಗಳ ಜೊತೆಗೆ ಮಾತಾಡೋದು. ಈಗ ಹುಡುಗ ಇದ್ದಾನೆ ಅಂತ ತಿಳ್ಕೊಂಡು ಹುಡುಗಿಯರ ಕುರಿತಾಗಿ ಆಕರ್ಷಣೆ ಅವನ ಹತ್ರ ಜಾಸ್ತಿ ಬಂದಿರ್ತದೆ. ಯಾಕಂದ್ರೆ ಒಂದು ಶರೀರದ ವಯಸ್ಸು ಆ ರೀತಿ ಮನಸ್ಸನ್ನು ಕಂಟ್ರೋಲ್ ಮಾಡ್ಲಾರ್ದಂಗೆ ಮಾಡಿರ್ತದೆ. ಆದ್ರೆ ಏನಾದರೂ ಸಾಧನೆ ಮಾಡೋರು ಇದ್ದಿರ್ತಾರೆ ನೋಡ್ರಿ, ಅವ್ರು ಇದೇ ಮೂಮೆಂಟ್ನೊಳಗೆ ಸಾಧನೆಯತ್ತ ಚಿತ್ತವನ್ನು ಹರಿಸ್ತಾರೆ. ನಿಮ್ಗೆ ಹೇಳ್ತೀನಿ, ಇವತ್ತಿಗೂ ಸಮೇತ ಪಶ್ಚಾತ್ತಾಪ ಎಲ್ಲಿ ಪಡ್ತಾರೆ ಜಾಸ್ತಿ ಜನ ಅಂದ್ರೆ, ಯೌವನಾವಸ್ಥೆಗೆ ಬಂದಾಗ ಯಾವುದೋ ಒಂದು ಹುಡುಗಿ ಕಾಲೊಳಗೆ ಇಡೀ 8-10 ವರ್ಷ ಹಾಳು ಮಾಡ್ಕೊಳ್ಳೋದಿಲ್ಲ, ಹುಡುಗನ ಕಾಲೊಳಗೆ 8-10 ವರ್ಷ ಹಾಳು ಮಾಡ್ಕೊಳ್ಳೋದು, ಮತ್ತು ಮನೆಯಲ್ಲೆಲ್ಲ ಗೊತ್ತಾಗ ಅವ್ರಿಗೆ ಇವ್ರು ಮತ್ತೆಲ್ಲೋ ಒಯ್ದು ಮದುವೆ ಮಾಡೋದು, ಇವ್ರಿಗೆ ತಂದು ಏನೇನೋ ಟೆನ್ಷನ್ ಕೊಡೋ, ಇದೆಲ್ಲನೂ ಮಾಡಿರ್ತಾರೆ. ಅರ್ಧ ಲೈಫ್ ಇದ್ರೊಳಗೆ ಹೋಗಿರ್ತದೆ. ಅದು ಎಲ್ಲಿ ಸಾಧನೆ ಮಾಡ್ಬೇಕು ಯೋಚನೆ ಮಾಡಿ. ಸೊ ಹಾಗಾಗಿ ಆಯುಷ್ಯ ಅನ್ನುವಂಥದ್ದು ಎಲ್ಲಿ ಕಳ್ಕೊಂಡಿವಿ ನಾವಂತೂ. ಇಲ್ಲ ಮಾನಸ ಮುದ್ದು ಹಾಕ್ಯಾರಲ್ಲ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ನನಗೂ ನಿಜವಾಗ್ಲೂ ಅನಿಸ್ತದೆ. ಇವತ್ತಿಗೂ ಸಮೇತ ಆ ಸ್ಟೂಡೆಂಟ್ಸ್ ಲೈಫ್ ಇತ್ತು ನೋಡ್ರಿ, ನಮ್ಮದು ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ಇತ್ತು ನೋಡ್ರಿ, ಅದು ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ನನಗಂತೂ ಒಂದೊಂದ್ಸಲ ಅನ್ಸೋದು, ಟೀಚರ್ ಆಗಿಯೂ ನೋಡ್ರಿ ಭಾಳ ದೊಡ್ಡ ಅದೃಷ್ಟ ಮಾಡಿವಿ ನಾವು, ಮತ್ತೆ ಮಕ್ಕಳ ಜೊತೆಗೆ ಬೆರೆಯುವಂಥ. ಅದಕ್ಕೆ ನನಗೆ ಒಂದೊಂದ್ಸಲ ಅನ್ಸೋದು, ನಾನು ನನ್ನ ಬಾಲ್ಯವನ್ನು ಕಳ್ಕೊಂಡಿನಿ ಅನ್ನೋ ಕಾರಣಕ್ಕಾಗಿಯೇ ಪರಮಾತ್ಮ ನನಗಿಂಥದ್ದೊಂದು ಅವಕಾಶ ಕೊಟ್ಟಿರ್ಬೋದು. ಮತ್ತೆ ಮಕ್ಕಳ ಸೇವೆ ಆದರೂ ಮಾಡಿ ಬಾಲ್ಯವನ್ನು ವಾಪಸ್ ಪಡಿ ಅಂತೇಳಿ. ನಿಮ್ಗೆ ಗೊತ್ತಿರಲಿ, ಬಾರ ಆತಿ ಹೇ ಬಚ್ಪನ್ ಕಿ ಯಾದ್ ಅಂತ ಹೇಳಿ ಒಂದು ಕವನ ಇತ್ತು ನೋಡ್ರಿ. ನಾವು ಸಣ್ಣ ಆಗಿದ್ದಾಗ ಸುಭದ್ರಾ ಕುಮಾರಿ ಚೌಹಾಣ್ ಅವ್ರು ಬರೆದಿದ್ದು, ಹಿಂದಿಯೊಳಗೊಂದು ಕವನ ಇತ್ತು. ಅದು ಕವನ ಅವರು ತನ್ನ ಬಾಲ್ಯವನ್ನು ಎಲ್ಲಿ ಅವರು ಅನುಭವಿಸ್ತಾರೆ ಅಂದ್ರೆ, ತನ್ನ ಮಗಳ ಜೊತೆಗೆ ಅನುಭವಿಸ್ತಾರಂತ. ಅದೇ ರೀತಿ ನಾವು ಸಮೇತ ಮನೆಯಲ್ಲಿರುವಂಥ ಮಕ್ಕಳಿಗೆ ಬೈಯೋದು, ಸಿಟ್ಟು ಮಾಡೋದು, ಏನೇನೋ ಮಾಡ್ತಿರ್ತೀವಿ. ಅದು ಯಾವುದು ಮಾಡೋದು ಬೇಡ. ಜೊತೆಗೆ ನಿಮ್ಗೆ ಹೇಳ್ದಲ್ಲ, ಯೌವನ ಅವಸ್ಥೆಗೆ ಬಂದಾಗ ನಮ್ಮ ಪರಿಸ್ಥಿತಿ ಹೆಂಗಿರ್ತದಂದ್ರೆ, ಇದು ಪ್ರೀತಿ ಪ್ರೇಮ ಪ್ರಣಯ ಏನೇನೋ ಮಾಡ್ಕೊಂಡು ಎಡವಟ್ಟು ಆಗಿರ್ತದೆ. ಅದಾದ್ಮೇಲೆ ಏನಾಗಿರ್ತದಂದ್ರೆ, 100ಕ್ಕೆ 99% ಎಲ್ಲರೂ ಫೇಲ್ಯೂರ್ ಆಗಿರ್ತಾರೆ.
ನಿಮ್ಗೆ ಹೇಳ್ತೀನಿ, ಇದು ಒಂದು ದಿವಸ ಟಾಪಿಕ್ ಹೇಳ್ತೀನಿ, ಎಷ್ಟು ಇಂಟ್ರೆಸ್ಟಿಂಗ್ ಅದ ನೋಡ್ರಿ. ಯಾಕೆ ಫೇಲ್ಯೂರ್ ಆಯ್ತಾರ ಅನ್ನೋದಕ್ಕೆ ಕಾರಣ ಹೇಳ್ತೀನಿ ಮತ್ತೊಂದು ದಿವಸ. ಅದಕ್ಕೆ ಭಾಳ ಟೈಮ್ ಬೇಕಾಯ್ತು, ದೊಡ್ಡ ಟಾಪಿಕ್ ಅದು. ಆದರೂ ಅಲ್ಲಿ ಏನಾಗ್ತದೆ ಅಂದ್ರೆ 99% ಜನ ಏನಾಗ್ತಾರಂದ್ರೆ ಫೇಲ್ಯೂರ್ ಆಯ್ತಾರೆ. 99% ಜನ ಫೇಲ್ಯೂರ್ ಆದವರು ಅದ್ರೊಳಗೆ ಮಿನಿಮಮ್ 95% ಜನ ಇಡೀ ಆಯುಷ್ಯ ಪಶ್ಚಾತ್ತಾಪ ಪಡ್ತಿರ್ತಾರೆ, ಪಶ್ಚಾತ್ತಾಪದ ಕಣ್ಣೀರು ಹಾಕ್ತಿರ್ತಾರೆ. ಮತ್ತೆ ಅದೇ ನೆನಪು ಯಾವುದು ಬದುಕಿನೊಳಗೆ ಬಂದದ್ ನೋಡ್ರಿ, ಅದನ್ನ ಸಮಸ್ತವಾಗಿ 100% ಅವ್ರು ಸ್ವೀಕಾರ ಮಾಡೋದಿಲ್ಲ. ಮನಸ್ಸಿನ ಮಾತ್ರ ಅದೇ ಕೊರಗನ್ನ ಇಟ್ಕೊಂಡು ಇವ್ರ ಜೊತೆಗೆ ಸುಮ್ಮನೆ ಅನಿವಾರ್ಯಕ್ಕಾಗಿ ಬದುಕ್ತಿರ್ತಾರೆ. ಅದಕ್ಕೆ ಮನೆಯಲ್ಲಿ ಜಗಳ ಆಗೋದು, ಸಂಸಾರದಲ್ಲಿ ದಾಂಪತ್ಯದಲ್ಲಿ ಜಗಳ ಯಾಕೆ ಆಗೋದು ಅಂದ್ರೆ ಕಂಪ್ಯಾರಿಸನ್ ಮಾಡ್ಲಾಕ್ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಯಾರಿಗೋ ಬಿಟ್ಟು ಬಂದು ಇರ್ತಾರೆ ನೋಡ್ರಿ, ಅವರಿಗೆ ಇವ್ರ ಜೊತೆಗೆ ಹೋಲಿಸ್ಲಾಕ್ ಸ್ಟಾರ್ಟ್ ಮಾಡ್ತಾರೆ. ಹಂಗಾಗೋದಿಲ್ಲ. ಅವರೇ ಇರ್ತಾರೆ, ಇವರೇ ಇರ್ತಾರೆ. ಯಾಕಂದ್ರೆ ಮನುಷ್ಯ ವ್ಯಕ್ತಿ ಭಿನ್ನತೆ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಇರ್ತದೆ. ಮತ್ತೊಂದು ಹೇಳ್ತೀನಿ, ಈ ಬದುಕಿಗೂ ಮತ್ತು ಭಾವಕ್ಕೂ ಸಮೇತ ಭಾಳ ವ್ಯತ್ಯಾಸದ. ಬರೀ ಭಾವನಾತ್ಮಕ ಇಮೋಷನಲಿ ಅಟ್ಯಾಚ್ಮೆಂಟ್ ಇದೆ, ಆದ್ರೂ ಬದುಕಿಗೆ ಅವ್ರು ಏನು ತಂದು ಕೊಡೋದಿಲ್ಲ. ಒಂದ್ ದಿವಸನೂ ಹೊಟ್ಟೆ ತುಂಬ ಊಟ ಕೊಡ್ಲಾರ್ದಂತಹ ಗಂಡ, ಬರೀ 1 ನಿಮಿಷ, ಹೊಟ್ಟೆ ತುಂಬ ಊಟನೇ ಕೊಡ್ಲಾರ್ದಂಥ ಗಂಡ ಬರೀ ನಾನು ಅಷ್ಟು ಪ್ರೀತಿ ಮಾಡ್ತೀನಿ ಇಷ್ಟು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾ ಹೋದ್ರು ಅದು ಯಾವತ್ತೂ ಏನೂ ಕೆಲಸ ಆಗೋದಿಲ್ಲ. ನಿಮ್ಗೆ ಹೇಳ್ತೀನಿ, ಏನೂ ಆಗೋದಿಲ್ಲ. ಸೊ ಹಾಗಾಗಿ ನನ್ನ ಮಾತು ಕೇಳಿಸ್ತಾ ಇದ್ದೇನಾ ಇಲ್ಲ ಒಬ್ರಿಗಾದ್ರೂ? ಯಾಕೋ ಇಲ್ಲಿ ಮತ್ತೊಂದ್ಸಲ ಏನೋ ಮೆಸೇಜ್ ಬರ್ತಾ ಇದೆ. ಓಕೆ, ಡನ್ ಅನ್ಕೊಡಿ. ಸೊ ಹಾಗಾಗಿ ನಾವು ಯಾವತ್ತೂ ಸಮೇತ ಹೋಲಿಕೆಗಳನ್ನ ಮಾಡಿಕೊಂಡು ನಾವು ಪಶ್ಚಾತ್ತಾಪ ಪಡೋದಿದೆ ನೋಡ್ರಿ, ಅದು ಯಾವತ್ತೂ ವಾಪಸ್ ಬರೋದಿಲ್ಲ. ಹಾಗಾಗಿ ಇರುವುದನ್ನ ಬದುಕು ಏನಿದೆ ನೋಡ್ರಿ ಅದ್ರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳಕ್ ಕಲಿಬೇಕು. ಅದಕ್ಕೆ ಅಡ್ಜಸ್ಟ್ಮೆಂಟ್ ಈಸ್ ಡೆವಲಪ್ಮೆಂಟ್. ಅಂದುಕೊಂಡಿದ್ದ ಜೀವನ ಇಲ್ಲ ಹೊಂದಿಕೊಂಡಿದ್ದ ಜೀವನ. ಲೈಫ್ ನಾವು ಹೊಂದಾಣಿಕೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನಾವು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ತಯಾರಾಗಿರೋದು. ಯಾವತ್ತಿಂದು ಏನೋ ಕತೆ ಇದ್ದಿರ್ತದ, ಆ ಕತೆನ ಮತ್ತೆ ಏನ್ ಮಾಡ್ತೀವಿ, ಅದೇ ರೀಲ್ ವಾಪಸ್ ತರ್ತೀವಿ. ಮತ್ತೆ ಅಲ್ಲಿಂದ ಮತ್ತೆ ಇಲ್ಲಿಗೆ ಬರೋದು, ಮತ್ತೆ ಇಲ್ಲಿಂದ ವಾಪಸ್ ಹೋಗೋದು. ಲೈಫ್ದೊಳಗೆ ಎಷ್ಟು ನಾವು ಆಯುಷ್ಯವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತ, ಎಷ್ಟು ಹಾಳು ಮಾಡ್ಕೊಂಡಿವಿ. ಇದೀಗ ಯೋಚನೆ ಮಾಡೋಣ. ಈಗ ನಂದು 39 ವಯಸ್ಸು ಈಗ ನಡೀತಾ ಇದೆ. ಅಕ್ಟೋಬರ್ 1 ನಂದು 40ನೇ ವಯಸ್ಸಿಗೆ ಬಂದಿರ್ತೀನಿ. 40 ವರ್ಷ ಆಯ್ತು. ಆದ್ರೆ ನಾ ಏನು ಸಾಧನೆ ಮಾಡ್ದೆ? ಒಂದೊಂದ್ಸಲ ಅನಿಸ್ತದ ಏನೂ ಮಾಡೇ ಇಲ್ಲ ಅಂತೇಳಿ. ನಿಜವಾಗ್ಲೂ ಹೇಳ್ತೀನಿ, ಏನನ್ನು ಮಾಡಬೇಕಿತ್ತು, ಆದ್ರೆ ಎಲ್ಲಿ ಹೋಯ್ತು? ಬಾಲ್ಯವನ್ನ ಏನೇನೋ ದುಃಖ ನೋವು ಸಂಕಟದೊಳಗೆಲ್ಲ ಕಳೆದು ಬಿಟ್ಟೆವು. ಯೌವನ ಅವಸ್ಥೆಗೆ ಬಂದಾಗ ಹಿಂಗೆ ಕಂಪ್ಯಾರಿಸನ್, ಯಾವುದು ಒಂದು ನನ್ನ ಗೆಳತಿಗೂ ಅಷ್ಟೆಲ್ಲ ಇದೆ, ಇವ್ರಿಗಷ್ಟಿದೆ, ನನಗೇನು ಇಲ್ಲ, ನಂಗೆ ಹಿಂಗೆ ಸಿಕ್ಕರು ಹಂಗೆ ಸಿಕ್ಕರು, ಅವ್ರ ಜೀವನ ಚಂದದ, ನನ್ ಚಂದಿಲ್ಲ, ಅವ್ರಿಗೆ ಚಂದನ, ಏನು ಓದ್ಲಾರ್ದಂತ ನಮ್ಮ ತಂಗಿ ಭಾಳ ಚಂದಳ ಸುಖಿದಾಗಳ, ಅವ್ರು ಚಂದರ ಇವ್ರು ಚಂದ, ನಂದೇನು ಇಲ್ಲ. ಇದು ಈ ರೀತಿಯ ಗಿಲ್ಟಿ ಫೀಲ್ ಆಗೋದು, ಮಾನಸಿಕ ಒತ್ತಡಕ್ಕೆ ಒಳಗಾಗೋದು, ಹೋಲಿಕೆ ಮಾಡ್ಕೊಳ್ಳೋದು, ನನಗೆ ಅವಮಾನ ಆಗ್ಲತ್ತದೇನೋ, ನನಗೆ ಅಪಮಾನ ಮಾಡ್ಲತ್ತಾರೇನೋ, ಈ ರೀತಿಯ ಯೋಚನೆಗಳನ್ನು ಮಾಡ್ತಾ ಜೊತೆಗೆ ಡ್ಯೂಟಿ ಹ್ಯಾಂಡಲ್ ಮಾಡೋದು. ಸಣ್ಣ ವಯಸ್ಸಿಗೆ ಮದುವೆ ಆಯಿತು, ಮತ್ತು ಮಕ್ಕಳದು ಅವು ಸವರ್ಸ್ಕೊಂಡು ಮಾಡೋದ್ರಾಗೆ ನನಗೆ ಹೇಳ್ತೀನಿ ಅರ್ಧ ಆಯುಷ್ಯ ಅಲ್ಲೇ ಮುಗ್ದು ಹೋಗ್ಯದಂತ. ನಾನು ಯಾವಾಗ ಎಚ್ಚರ ಆದ ನೋಡ್ರಿ, ಆ ಎಚ್ಚರ ಆಗೋಷ್ಟಿಗೆ 35 ನನ್ ಮುಗ್ದು ಹೋಗಿತ್ತು. ಎಚ್ಚರ ಆಗಷ್ಟಿಗೆ. ಆದ್ರೆ ಇವತ್ತು ಅನಿಸ್ತದ ಎಚ್ಚರ ಆಗಷ್ಟಿಗೆ ಅದೆಷ್ಟೋ ಜನರಿಗೆ 60 ಮುಗ್ದಿರ್ತದೆ. ಅವ್ರು ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದೊಂದ್ಸಲ ದೇವ್ರಿಗೆ ಧನ್ಯವಾದ ಹೇಳೋಣ. ಹೋಗ್ಲಿ, ನಂದೇನೋ ಕರ್ಮಗಳಿದ್ದು, ಅಟ್ಲೀಸ್ಟ್ ನನಗೆ ಅನಿಸೋದು ಈಗ ನನ್ನ ಬಳಗ ಆದ್ರೂ ಒಂದ್ಸಲ ಎಚ್ಚರ ಆಗಬೇಕು, ಒಂದಿಷ್ಟು ಏನಾದರೂ ಸಾಧನೆ ಮಾಡೋದಕ್ಕೆ ಅವ್ರು ತಯಾರಾಗಿರ್ಬೇಕು. ಹಾಗಾಗಿ ಜೊತೆಗೆ ಮತ್ತೊಂದು ಹೇಳ್ತೀನಿ ನಿಮಗೆ, ಈಗ ಯಾವುದೇ ಒಂದು ಕಾಲಕ್ಕೂ ಬಂದಾಗ ಸಮೇತ ಒಬ್ರದಾದ್ಮೇಲೆ ಇವು ಪಾತ್ರಗಳು ಇದ್ದಿರ್ತಾವ. ಈ ಪಾತ್ರಗಳ ಜಾತ್ರೆಯೊಳಗೆ ಬಂದವರು ನಾವು. ಎಂಥ ಪಾತ್ರಗಳು ಅಂದ್ರೆ, ಯಾವ ಪಾತ್ರ ಯಾವ ಸಮಯಕ್ಕೆ ನಮ್ಮ ಜೊತೆಗೆ ಬರ್ಬೇಕು ಅದು ಬಂದಿರ್ತದ. ಇಂತಿಷ್ಟು ವರ್ಷ ಇಂತಿಷ್ಟು ದಿನಗಳು ನಮ್ಮ ಜೊತೆಗೆ ಇದ್ದಿರ್ತದೆ. ಆಮೇಲೆ ಆ ಪಾತ್ರ ಆಟೋಮೆಟಿಕ್ ಆಗಿ ಡಿಲೀಟ್ ಆಗಿರ್ತದೆ. ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ, ಡಿಲೀಟ್ ಆಗಿರುವಂತಹ ಪಾತ್ರ ಯಾವ್ದಿರ್ತದೆ ನೋಡ್ರಿ ಅದ್ರ ಕಡೆನೆ ವಾಪಸ್ ಓಡ್ತಿರ್ತೀವಿ ನಮ್ಮ ಮನಸ್ಸನ್ನ. ನಮ್ದು ದಿನದ ಅದೆಷ್ಟೋ ಸಮಯವನ್ನ ಎಲ್ಲಿ ವ್ಯಯ ಮಾಡ್ತಿರ್ತೀವಿ ಅಂದ್ರೆ, ಯಾವ ಪಾತ್ರ ಪುನಃ ನನ್ನ ಜೀವನದೊಳಗೆ ಎಂಟ್ರಿ ಆಗೋದಿಲ್ಲ. ಅದು ಪುನಃ ಆ ಪಾತ್ರವನ್ನ ಯಾವತ್ತೂ ಸಮೇತ ನನ್ನ ಎದುರಿಗೆ ತಂದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಅದೆಲ್ಲವನ್ನ ಮತ್ತೆ ಪುನರ್ಕಲ್ಪನೆಗಳನ್ನ ಮಾಡಿಕೊಂಡು ಮತ್ತೆ ಆ ಪಾತ್ರದೊಳಗೆ ನಾವು ಸಿಲುಕ್ ಬಿಡ್ತೀವಿ ನೋಡ್ರಿ. ಅದಕ್ಕೆ ಅದರಿಂದ ಎಲ್ಲ ಹೊರಗೆ ಬರೋ ಪ್ರಯತ್ನ ಮಾಡ್ಬೇಕು. ಏನಾಗಿದೆ ಆಗ್ತು, ಜೋ ಹುವಾ ಸೋ ಹುವಾ. ಅದಕ್ಕೆ ಹೇಳೋದು ನೋಡ್ರಿ, ಭಗವದ್ಗೀತೆ ಯಾಕೆ ಇವತ್ತು ನಮ್ಗೆ ಇಂಪಾರ್ಟೆಂಟ್ ಅನಿಸಿರ್ತದಂದ್ರ, ಅಲ್ಲಿ ಬರೋದು ಅದೇ. ಯಾಕೆ ಅಳ್ತಿ ನೀನು ಅಂತ ಹೇಳಿ ಒಂದ್ ಕಡೆ ಬಂದಿರ್ತದೆ. ಯಾಕೆ ಅಳೋದು ಯಾಕೆ? ಒಂದು ನಿಮಿಷ ಇವತ್ತದು 9 ಗಂಟೆಗೆಲ್ಲ ಪ್ರೋಗ್ರಾಮ್ ಇದೆ. ಹಾಗಾಗಿ ಒಬ್ರು ಆದ್ಮೇಲೆ ಒಬ್ರು ಫೋನ್ ಮಾಡ್ತಾ ಇದ್ದಾರೆ. ಸೊ ಕೇಳಿಸ್ತಾ ಇದೆ ನನ್ನ ಮಾತು ಅಂತ ಹೇಳಿ ಅನ್ಕೊಂಡಿನಿ. ಸೊ ಹಾಗಾಗಿ ನಿಮ್ಗೆ ಹೇಳ್ತೀನಿ, ಬಹಳ ಸಲ ನಾವು ಏನ್ ಮಾಡ್ತಿರ್ತೀವಿ ಅಂದ್ರ, ಸುಖದ ನಿರೀಕ್ಷೆಯಲ್ಲಿನೇ ದುಃಖ ಪಡ್ತಾ ಇರ್ತೀವಿ. ನಿಮ್ಗೆ ಹೇಳ್ತೀನಿ, ದುಃಖ ಯಾಕೆ ನಾವು ದುಃಖಿಗಳು ಯಾಕೆ ಇರ್ತೀವಿ ಅಂದ್ರೆ, ಸುಖದ ನಿರೀಕ್ಷೆ ಇದ್ದಿರ್ತದೆ. ಅದಕ್ಕೆ ಅಲ್ಲಂ ಪ್ರಭುಗಳು ಹೇಳೋದು ನೋಡ್ರಿ, ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ.
ನಮ್ಮ ಸುಖ ಅನ್ನೋದು ಭಾಳ ಭಾಳ ಕಡಿಮೆ ಇಷ್ಟು ಇದ್ದಿರ್ತದೆ. ಆದ್ರೆ ಆ ಇಷ್ಟು ಸುಖಕ್ಕಾಗಿ ಇಡೀ ಲೈಫ್ ಏನು ಮಾಡ್ತೀವಿ ಅಂದ್ರೆ ಹೋರಾಟ 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 ಮಾಡ್ತಾನೆ ಇರ್ತೀವಿ, ಸಂಕಟ ಪಡ್ತಾನೆ ಇರ್ತೀವಿ, ದುಃಖ ಪಡ್ತಾನೆ ಇರ್ತೀವಿ. ಅದು ಏನೋ ಎತ್ತೋ ಜೀವನ ಯಾವ ರೀತಿ ಕಳಿತೀವಿ ಅಂತ ನಮಗೆ ಗೊತ್ತೇ ಆಗೋದಿಲ್ಲ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ಏನು ಇದೆ ನೋಡ್ರಿ ಅದೆಲ್ಲನೂ ದುಃಖ ಇದೆ, ಇದಂತೂ ಡೌಟೇ ಇಲ್ಲ. ಆದ್ರೆ ಆ ದುಃಖದೊಳಗೂ ಸಮೇತ ನಾವು ಖುಷಿಯಾಗಿರುವ ಪ್ರಯತ್ನ ಮಾಡ್ತೀವಿ ನೋಡ್ರಿ, ಅದು ನಿಜವಾದ ಜೀವನ. ಮತ್ತು ದುಃಖ ಮತ್ತು ಸುಖದ ಎರಡರ ನಡುವೆ ನೀವೇನಾದ್ರೂ ಹೋಲಿಕೆ ಮಾಡ್ರಿ, ರಿಯಲ್ ಆಗಿ ಹೇಳ್ತಾ ಇದ್ದೀನಿ, ನಾವು ದುಃಖದಕ್ಕಿಂತ ಹೆಚ್ಚಿಗೆ ನಮಗೆ ಸುಖ ಇದ್ದಿರ್ತದೆ. ಆದ್ರೆ ಸುಖದ ಭಾಸ ಇದ್ದಿರ್ತದೆ ನೋಡ್ರಿ, ಅದು ಕಡಿಮೆ ಆಗಿರ್ತದೆ. ಅದು ಸುಖಕ್ಕೂ ಮತ್ತು ದುಃಖಕ್ಕೂ ಇರೋ ಒಂದು ವ್ಯತ್ಯಾಸ ಯಾವುದು ಅಂದ್ರೆ, ದುಃಖ ಅನ್ನುವಂಥದ್ದು ಭಾಳ ಸಣ್ಣ 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 ಟೈಮಿನೊಳಗೆ ಬಂದು ಭಾಳ ದೊಡ್ಡ ಆಘಾತ ಮಾಡಿ ಹೋಗಿರ್ತದೆ. ಈಗ ಆಕ್ಸಿಡೆಂಟ್ ಆಗಿರ್ತದೆ, ಅಪಘಾತ ಆಗಿರ್ತದೆ, ಎಷ್ಟು ಟೈಮ್ ತಗೋತದ? ಅದು ಮಿಲಿ ಸೆಕೆಂಡ್ ಒಳಗೆ ಆಗಿರ್ತದೆ ಒಂದು ಅಪಘಾತ. ಆ ಮಿಲಿ ಸೆಕೆಂಡ್ ಒಳಗೆ ಆಗಿರುವಂಥ ಒಂದು ಅಪಘಾತ ಆ ವ್ಯಕ್ತಿಗೆ 10 ವರ್ಷಗಳ ಕಾಲ ಎದ್ದು ನಿಲ್ಲೋದಕ್ಕೆ ಕೊಡೋದಿಲ್ಲ. ಹಾಗಾಗಿ ವ್ಯಕ್ತಿ ದುಃಖಿ ಆಗಿರ್ತಾನೆ. ದುಃಖದ ಟೈಮ್ ಭಾಳ ಕಡಿಮೆ ಆಗಿರ್ತದೆ, ಅದು ಬಂದಿರುವಂಥ ಮೂಮೆಂಟ್ ಭಾಳ ಕಡಿಮೆ ಆಗಿರ್ತದೆ, ಅದ್ರ ಎಫೆಕ್ಟ್ ಇರ್ತದೆ ನೋಡ್ರಿ, ಇಡೀ ಲೈಫ್ ಇದ್ದಿರ್ತದೆ. ಹಾಗಾಗಿ ಆ ದುಃಖಗಳಿಂದ ನಾವು ವಾಪಸ್ ಬರೋದಕ್ಕಾಗೋದಿಲ್ಲ. ಆದ್ರೂ ಸುಖ ಏನೇ ಇರ್ತದೆ ಅಂದ್ರೆ ನಿರಂತರ. ನೀವು ನೋಡ್ರಿ ಎಷ್ಟು ಅಳತೀವಿ ನೋಡ್ರಿ, ಹೇಳ್ರಿ ಮನುಷ್ಯನ ಬಳಿ ಎಷ್ಟು ಕೆಪಾಸಿಟಿ ಇದೆ ಅಳೋದು? ಏನೂ ಇಲ್ಲ. ಭಾಳ ಆದ್ರೂ ಒಂದು ದಿವಸಕ್ಕೆ 2 ತಾಸು ಹತ್ರ ಹೆಚ್ಚಾಯ್ತು. ಕಣ್ಣೀರು ಎಷ್ಟು ಬರ್ಬೋದು ಅಂದ್ರೆ 2 ಗಂಟೆಗಳ ಕಾಲ ಬರ್ಬೋದು. ಆ ನಂತರ ಕಣ್ಣೀರು ಹೋಗಿರ್ತಾವ, ಬರೀ ಆವಾಜ್ ಸೌಂಡ್ ಬರ್ತಿರ್ತವೆ, ದುಃಖದ ಆವಾಜ್ ಹೊರಗೆ ಬರ್ತದೆ ಹೊರತಾಗಿ ಕಣ್ಣೀರು ಬರೋದಿಲ್ಲ. ಆದ್ರೆ ಅದೇ 24 ತಾಸು ನಾವು ನಗ್ನಗ್ತಾ ಬದುಕ್ಬೋದು. ಅದನ್ನ ಚಾಲೆಂಜ್ ಆಗಿ ತಗೋಬೇಕು. ಹಾಗಾಗಿ ನಾವು ಬಹಳ ಸಲ ಏನು ಯೋಚನೆ ಮಾಡ್ತೀವಿ ಅಂದ್ರೆ, ನಮ್ಗಿಂತ ಹೆಚ್ಚಿಗೆ ಯಾರು ಸುಖಿ ಯಾರ ನೋಡ್ರ, ಆ ಸುಖಿಗಳನ್ನ ನೋಡಿನೇ ದುಃಖ ಪಡ್ತೀವಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ನಿಜವಾಗ್ಲು ಆ ಕೃಷ್ಣನಿಗೆ ಒಂದ್ಸಲ ಕೇಳ್ತಾನಂತ, ಅರ್ಜುನ ಜೀವನದಲ್ಲಿ ಯಾಕಿಷ್ಟು ದುಃಖ ಅದ, ಯಾಕೆ ಹಿಂಗದ ಅಂತೇಳಿ. ಅವಾಗ ಕೃಷ್ಣ ಹೇಳ್ತಾನಂತ, ಏನಿಲ್ಲ, ನಾನು ಎಲ್ಲರಿಗೂ ಬಹಳ ಸುಖ ಕೊಟ್ಟೀನಿ, ಆದ್ರೂ ಒಬ್ಬರು ಸುಖ ನೋಡಿ ಇನ್ನೊಬ್ರು ದುಃಖ ಪಡ್ತಾ ಇರ್ತಾರಂತ. ಇದು ನಿಜವಾಗ್ಲು ನೀವು ನೋಡ್ರಿ, ಯಾರಾದ್ರೂ ಏಳಿಗೆ ನಾವು ಹೊಂದುತ್ತಾ ಇದ್ದಾರೆ, ಸ್ವಲ್ಪ ಏನೋ ಹೆಜ್ಜೆಗಳ ಮೇಲಿಟ್ಟೆ ನಡೀತಾ ಇದ್ದಾರೆ, ಕಷ್ಟಪಟ್ಟು ಮುಂದೆ ಹೋಗ್ತಾ ಇದ್ದಾರೆ ಅಂದ್ರು, ಇವ್ರು ಯಾರು ಉಳ್ದವ್ರು ಇರ್ತಾರೆ ನೋಡ್ರಿ, ಅವ್ರು ನೋಡಿ ಖುಷಿ ಪಟ್ರ ಅವರಿಗೂ ಜೀವನದೊಳಗೆ ಮಾರ್ಗ ಸಿಕ್ಕಿರ್ತದೆ, ಅವರಿಗೂ ಒಳ್ಳೆ ದಾರಿ ಸಿಕ್ಕಿರ್ತದೆ. ಅವ್ರು ಅದು ಮಾಡೋದಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೆನ್ಷನ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಸಲ್ಲದೆಲ್ಲ ಯೋಚನೆಗಳು ಮಾಡ್ಲಕ್ ಸ್ಟಾರ್ಟ್ ಮಾಡ್ತಾರೆ, ಇಲ್ಲ ಸಲ್ಲದ ನೆಗೆಟಿವಿಟಿಯನ್ನ ಮೈಂಡಿನಾಗ ಇಟ್ಕೊತಾರೆ. ಅವ್ರ ಹತ್ರ ಕೆಪಾಸಿಟಿ ಇರ್ತದೆ, ಅವರು ಏಬಲ್ ಆಗಿರ್ತಾರೆ, ಅವರು ಏನೆಲ್ಲ ಸಾಧನೆ ಮಾಡುವುದಕ್ಕೆ ಸಿದ್ಧವಾಗಿರುವಂತ ಮೈಂಡ್ ಸೆಟ್ ಇರ್ತದ. ಆದ್ರೆ ಸಣ್ಣ ಪುಟ್ಟ ಚಿಲ್ಲರೆ ಮಾತಿಗೆ ಏನ್ ಮಾಡ್ತಾರಂದ್ರ ಇಡೀ ಅವ್ರದ್ದು ವ್ಯಕ್ತಿತ್ವವನ್ನೇ ಕಳ್ಕೊಂಡ್ ಬಿಡ್ತಾರೆ. ಹಾಗಾಗಿ ನಾವು ಏನಾದರೂ ಈ ರೀತಿಯ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವ ಅಂತ ಯೋಚನೆ ಮಾಡೋದು. ನಿಮ್ಗೆ ಹೇಳ್ತೀನಿ, ಬರೀ ಹಗಲು ರಾತ್ರಿ ದುಡಿಯೋದೇ ಆಯಿತು, ಅದು ಆಮೇಲೆ ಮನಿದೊಂದಿಷ್ಟು ಟೆನ್ಷನು, ಡ್ಯೂಟಿ ಇದೆಲ್ಲ ಕದೊಡ್ದು ನಮ್ಮ ಟೆನ್ಷನ್ ಯಾವುದಂದ್ರೂ ಡ್ಯೂಟಿ ಟೆನ್ಷನ್, ಮುಂಜಾನೆ ಹೋಗೋದೊಂದು ಟೆನ್ಷನ್, ವಾಪಸ್ ಬರೋದೊಂದು ಟೆನ್ಷನ್, ಜೊತೆಗೆ ನಾನು ಡ್ಯೂಟಿ ಅಲ್ಲಿ ಹೋಗಿ ಏನು ಮಾಡ್ತೀವಿ ಅನ್ನೋದಕ್ಕಿಂತನೂ ಹೋಗೋದು ಬರೋದ್ರೊಳಗೆ ಅರ್ಧ ಲೈಫ್ ನಮ್ಮದು ಟೆನ್ಷನ್ ಮಾಡ್ಕೊಂಡು ಬಿಡ್ತೀವಿ. ಹಾಗಾಗಿ ಯಾವುದು ಒಂದು ಪ್ರತಿಯೊಂದು ಮೂಮೆಂಟ್ ಅದ ನೋಡ್ರಿ, ಅದನ್ನ ಹ್ಯಾಪಿಯಾಗಿರುವಂಥ ಪ್ರಯತ್ನ ಮಾಡ್ಬೇಕು. ನಾನು ಹೋಗ್ತಾ ಇದ್ದೀನಿ, ನಿಮ್ಗೆ ಹೇಳ್ತೀನಿ, ನನ್ನ ಬಾಲ್ಯದೊಳಗೆ ಏನು ಮಾಡ್ತಿದ್ದೆ ಅಂದ್ರೆ, ನಾನು ಸಣ್ಣಾಗಿದ್ದಾಗ ಬಸ್ನೊಳಗೆ ಕುಂತಿರ್ತಿದ್ದೆವು. ನಿಮ್ಗೆ ಗೊತ್ತಿರಲಿ, ಈಗಲೂ ನಿಮ್ಗೆ ಅದು ಅನುಭವ ಅದ ಇಲ್ಲ ಗೊತ್ತಿಲ್ಲ, ನಮ್ದು ವಯಸ್ಸಿನವ್ರಿಗೆ ಗೊತ್ತಿರ್ತದೆ. ನಮ್ಮ ಊರುಗಳಿಗೆ ಬಸ್ಗಳು ಭಾಳ ಕಡಿಮೆ, ಬಸ್ ಬಂದ್ರು ನಮ್ಗೆ ಸ್ವರ್ಗ ಬಂದಂಗೆ ನಮ್ಮ ಊರಿಗೆ. ಅಷ್ಟು ವೇಟ್ ಮಾಡ್ತಿರ್ತೀವಿ. ಊರೊಳಗೆ 2 ಬಸ್, ಮುಂಜಾನೆ ಒಂದು 9ಕ್ಕೆ ಬಸ್ ಬರ್ತಿತ್ತು, ಆಮೇಲೆ ಒಂದು 5 ಗಂಟೆಗೆ ಬಸ್ ಬರ್ತಿತ್ತು. ಅವು 2 ಬಸ್ ಬಂದ್ರೆ ಬಸ್ ಬಂತು ಎಲ್ಲರೂ ಓಡ್ಕೋತ ಹೋಗಿ ಎಲ್ಲಿ ಹೋಗಿ ಅಗಸಿ ಒಳಗೆ ನಿಂದಿರ್ತಿದ್ವಿ ಆ ಬಸ್ ನೋಡೋದಕ್ಕೆ. ಇವತ್ತು ನಮ್ದು ಏರೋಪ್ಲಾನ್ ಬಂದ್ರು ನಾವು ಅಷ್ಟೊಂದು ಖುಷಿ ಪಡೋದಿಲ್ಲ, ಯಾಕಂದ್ರೆ ಒಳಗಿನ ಖುಷಿನೇ ಹೊಂಟೋಗ್ಯದ ನಮ್ದು. ಆ ಬಸ್ಸಿಗೆ ಕೊಡೋ ಬೆಲೆ ಅದು ನೋಡ್ರಿ, ಇವತ್ತು ಏರೋಪ್ಲಾನ್ಗೂ ಕೊಡೋದಿಲ್ಲ. ನಾವು ಫ್ಲೈಟ್ನಾಗ ಹೋಗಿ ಬಂದ್ರು ಖುಷಿ ಆಗೋದಿಲ್ಲ. ಏನ್ರಿ ಅದೇ ಮಾಡಗಳು ಕಾಣಿಸ್ತಾವ, ಒಳಗೆ ಏನಿರೋದಿಲ್ಲರಿ, ಒಂದು ತಾಸನ ಹೋಗ್ತೀವಿ ಅಂತ ಹೋಗಿ ಬರ್ತೀವಿ. ಅದು ಹ್ಯಾಪಿನೆಸ್ ಇಲ್ಲ ನಮ್ಮ ಹತ್ರ, ಕಳ್ಕೊಂಡ್ಬಿಟ್ಟಿವಿ. ಯಾಕೆ ಕಳ್ಕೊಂಡ್ಬಿಟ್ಟಿವಿ ಅಂದ್ರೆ, ಅದಕ್ಕಿಂತ ಹೆಚ್ಚು ಮಹತ್ವ ಯಾವುದು ಕೊಡ್ತೀವಿ ಅಂತ ಟೆನ್ಷನ್ಗಳಿಗೆ ಕೊಟ್ಟಿರ್ತೀವಿ, ಖುಷಿ ಕೊಡೋದಿಲ್ಲ. ಆದ್ರೆ ನಾವೇನ್ ಮಾಡ್ತಿದ್ದೇವೆ, ಸಣ್ಣಾಗಿದ್ದಾಗ ನಿಮ್ಗೆ ಹೇಳ್ತೀನಿ, ಆ ಕಿಟಕಿ ಹತ್ರ ಕೂಡೋ ಪ್ರಯತ್ನ ಮಾಡ್ತೀವಿ. ಈಗ ಬಿ ಸಮೇತ ಈಗ ಬಸ್ಸಿಗೆಲ್ಲ ಓಡಾಡೋದು ಕಮ್ಮಿ ಆಗ್ಯದ ಬಿಡ್ರಿ. ಆ ಕಿಟಕಿ ಹತ್ರ ಕೂಡೋದು ಯಾಕೆ ಕೂಡೋದು ಅಂದ್ರೆ, ಹೊರಗಿನ ನಿಸರ್ಗವನ್ನ ಪ್ರೀತಿಸ್ತಿದ್ದೇವೆ ನಾವು, ಹೊರಗಿನ ನಿಸರ್ಗವನ್ನ ನೋಡ್ತಿದ್ದೆ. ಇವತ್ತೇನು ನೋಡ್ತೀವಿ, ಬರೀ ಕಟ್ಟಡಗಳೇ ನೋಡ್ತೀವಿ, ಎಲ್ಲ ಸಿಮೆಂಟ್ ಇದ್ರಲಿಂದು. ಇವತ್ತು ರಸ್ತೆಗಳು ಸಮೇತ ಅಗಲೀಕರಣ ಆಗಿ ಒಂದು ಮರ ಕಾಣೋದಿಲ್ಲ, ದೂರದಿಂದ ನೋಡ್ಬೇಕು, ಹಿಂಗ ಎಲ್ಲೋ ಕಾಣತ್ತು, ಓ ಅಲ್ಲೊಂದು ಬೇವಿನ ಗಿಡ ಅದ, ಅಲ್ಲೊಂದು ಮಾವಿನ ಗಿಡ ಅದ. ಇರೋದೆಲ್ಲನೂ ಏನು ಮಾಡ್ತಾ ಇದ್ದೀವಿ, ಕಳ್ಕೊಳ್ತಾ ಇದ್ದೀವಿ, ಮತ್ತೆ ಹುಡುಕಾಟ ಮಾಡೋದು. ಜೀವನನ ಇದೇ ರೀತಿ ಇದ್ದಿದ್ದು ಕಳ್ಕೊಂಡಿದ್ದು ಮತ್ತೆ ಹುಡ್ಕೋತ ಕೂಡೋದು. ಅದಕ್ಕೆ ನಾನಂತೀನಿ, ಇದ್ದುದು ಏನದ ನೋಡ್ರಿ, ಅದನ್ನ ಕುರಿತು ಅನುಭವಿಸೋದಕ್ಕೆ ಕಲಿಬೇಕು, ಅದಕ್ಕೆ ಧನ್ಯವಾದ ಹೇಳ್ಬೇಕು. ಅದಕ್ಕೆ ಬಹಳ ಸಲ ನಾನು ಹೇಳೋದು, ನಂದೆಲ್ಲ ಬಳಗಕ್ಕೆ ಧನ್ಯತಾ ಭಾವ ಅದ ನೋಡ್ರಿ, ಅದು ಬಹಳ ಮನುಷ್ಯನಿಗೆ ಖುಷಿ ಕೊಟ್ಟಿರ್ತದೆ. ಬಹಳ ಸಲ ಹಿಂಗೆ ಬರ್ತದೆ, ಧನ್ಯತಾ ಭಾವದಲ್ಲಿ ನಮ್ಮ ವೈರಿಗಳಿಗೂ ಧನ್ಯವಾದ ಹೇಳೋದು ಬರ್ತದೆ. ನಿಮ್ಗೆ ಹೇಳ್ತೀನಿ, ವೈರಿಗಳಿಗೂ ಯಾಕೆ ಧನ್ಯವಾದ ಹೇಳ್ಬೇಕಂದ್ರೆ, ಅವ್ರ ಜೀವನದಲ್ಲಿ ಬಂದು ಇಂಥ ಪಾಠ ಕೊಟ್ರಂತೆ ನಾವು ಈ ಮಟ್ಟಕ್ಕೆ ಬಂದೀವಿ.
ಇಷ್ಟೊಂದು ಹೈ ಲೆವೆಲಿಗೆ ನಾವು ಯೋಚನೆಗಳು ನಮಗೆಲ್ಲಿ ಬರ್ತಿತ್ತು ಹೇಳ್ರಿ ನೀವು? ಚಾಲೆಂಜ್ ಆಗಿ ಜೀವನವನ್ನು ಸ್ವೀಕಾರ ಮಾಡೋದು ಅವ್ರಿಗೆ ಕಲಿಸ್ಯಾರ. ಪಾಪ ಭಾಳ ದೊಡ್ಡ ಉಪಕಾರ ಮಾಡ್ಯಾರ ನಮ್ಮ ಮೇಲೆ. ನೀವು ಪಾಪ ಅವ್ರಿಗೆ ಏನು ಬಯ್ಯೋ ಅಗತ್ಯ ಇಲ್ಲ, ಭಾಳ ಒಳ್ಳೆ ಕೆಲಸ ಮಾಡ್ಯಾರ ಅವ್ರು. ಆದ್ರೆ ಮಾಡೋ ಕೆಲಸ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ಅಷ್ಟೇ. ಅವರು ಸರಿಯಾಗಿ ಹೇಳಬೇಕಿತ್ತು. ನಮ್ಮ ಜೊತೆಗೆ ವೈರತ್ವ ಕಟ್ಕೊಂಡು ಮಾಡ್ಯಾರ ನೋಡ್ರಿ, ಅದು ಒಂದಿಷ್ಟು ಬೇಜಾರಾಗಿರ್ಬೋದು. ಆದ್ರೆ ನಾವು ಎಲ್ಲೂ ನಿಂತಿಲ್ಲ. ನಿಲ್ಲದಂತೆ ನಡೆಯೋದಕ್ಕೆ ಅವರೇ ಎಲ್ಲೋ ಒಂದು ಕಡೆ ಪ್ರೇರಣೆ ಆಗ್ಯಾರ. ಹಾಗಾಗಿ ನಿಮಗೆ ಹೇಳ್ತೀನಿ, ಜೀವನದಲ್ಲಿ ಯಾವತ್ತು ಏನೇ ಒಂದು ಸಂದರ್ಭ ಬರ್ತದೆ ನೋಡ್ರಿ, ಅದ್ರ ಹಿಂದೆ ಒಂದು ಕಾರಣ ಇದ್ದಿರ್ತದೆ. ಆ ಕಾರಣವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಜೊತೆಗೆ ನಾವು ಸಣ್ಣಾಗಿದ್ದಾಗ ಒಂದು ಹಾಡ ಹಾಡ್ತಿದ್ರು ನೋಡ್ರಿ, ಸಿದ್ಧಲಿಂಗ ಕರುಣದಿ ನೋಡೋ ಉದ್ಧಾರ ಬೇಗನೆ ಮಾಡುವಂಥ ಒಂದು ಹಾಡ ಬರ್ತಿದ್ ನೋಡ್ರಿ. ಅದ್ರೊಳಗೆ ಹೆಂಡರ ಮಕ್ಕಳಿಗಾಗಿ ಕಂಡವರ ಸೇವೆ ಮಾಡಿ ಭಂಡನಾದೆ ಜಗದೋಳು ಅಂತ ಹೇಳಿ ಒಂದು ನುಡಿ ಬರ್ತದೆ ನೋಡ್ರಿ. ಅದು ಎಷ್ಟು ಅದ್ಭುತ ಅದ ನೋಡ್ರಿ. ನಮ್ದು ಇಡೀ ಜೀವನ ಗಂಡ ಇದ್ದವ್ರು ಏನು ಮಾಡ್ತಾರೆ ಪಾಪ, ಹೆಂಡತಿ ಮಕ್ಕಳಿಗಾಗಿ ಹೊರಗೆಲ್ಲಾರ ಕೈಲಿ ಬಯಸ್ಕೊಂಡು ಏನೇನೋ ಮಾಡಿ ಅವರೆಲ್ಲ ಗಳಿಸಿ ಒಂದಿಷ್ಟು ತೊಗೊಂಡು ಬರ್ತಾರೆ. ಈ ಹೆಂಡತಿ ಇದ್ದಕ್ಕೆ ಮಕ್ಕಳು ಮನೆ ಅಂದ್ಕೊಂಡು ಇಡೀ ಜೀವನ ಅಡಿಗೆ ಮನೆಯೇ ಆಯಿತು, ಅದೇ ಪಡಸಾಲೆ ಆಯಿತು, ಅದೇ ದೇವ್ರ ಜಗಲಿ, ಅದೇ ಬಟ್ಟಿ, ಅದೇ ಬಾಂಡೆ. ಅವಳು ಅದ್ರೊಳಗೆ ಲೈಫ್ ಇಡೀ ಜೀವನ ಎಲ್ಲಿ ಕಳೀಲತ್ತೀವಿ? ಫಲಿತಾಂಶ ಏನಿದೆ? ಏನೂ ಇಲ್ಲ, ಜೀರೋ. ಮತ್ತು ನಮ್ಮ ಮಕ್ಕಳು ಒಂದಿನ ಕೇಳ್ತಾರೆ, ಏನು ಮಾಡೀರಿ, ಏನು ದೊಡ್ಡದು ಮಾಡೀರಿ ಅಂದಾಗ ಮನುಷ್ಯ ಏನಾಗಿರ್ತಾನಂದ್ರೆ ಶವಾಬ್ ಆಗಿಬಿಡ್ತಾನೆ. ಅವತ್ತು ಆ ಮಕ್ಕಳು ಹಂಗೆ ಹೇಳಿದ ದಿವಸ ನೀವು ನೋಡ್ರಿ, ಇಡೀ ಜೀವನ ಕಷ್ಟಪಟ್ಟಿದ್ದು ಜೀವಕ್ಕೆ ಮಕ್ಕಳು ಏನು ಮಾಡಿರಿ, ಯಾರು ಮಾಡಲ್ದು ಮಾಡಿರಿ? ಅವು ಬೇರೆಯವ್ರು ಏನು ನೀವು ಒಬ್ಬರೇ ಮಾಡಿರಿ ಮಕ್ಕಳಿಗೆ, ಬೇರೆಯವ್ರು ಯಾರೂ ಮಾಡಿಲ್ಲ ಅಂತಾರೆ ನೋಡ್ರಿ. ಅವತ್ತು ದಿನ ಆಗೋದು ಪಶ್ಚಾತ್ತಾಪ. ಅದಕ್ಕೆ ನಮ್ಮ ಸಲುವಾಗಿ ನಾವು ಒಂದಿಷ್ಟು ಮಾಡ್ಕೊಳ್ಳೋದು ಕಲಿಬೇಕು. ನಿಮ್ಗೆ ಹೇಳ್ತೀನಿ, ನಿಮ್ಗೆ ತಪ್ಪು ಅನಿಸ್ಬೋದು ಇದು ಮಾತು. ಹಾಗಾಗಿ ನಾವು ಮಕ್ಕಳಿಗಾಗಿ, ಹೆಂಡತಿಗಾಗಿ, ಸಂಸಾರಕ್ಕೆ, ಪರಿವಾರಕ್ಕೆ ಎಲ್ಲರಿಗೂ ಟೈಮ್ ಕೊಡ್ಲತ್ತಿದ್ದೆವು. ಒಂದ್ಸಲ ಯೋಚನೆ ಮಾಡ್ರಿ, ನಮ್ಮ ಸಲಿಂದ ನಾವು ಏನಾದರೂ ಟೈಮ್ ಕೊಡ್ಲತ್ತೀವಿ ಅಂತ? ಏನೂ ಇಲ್ಲ, ನಿಲ್ಲಿದ್ದೀವಿ ನಾವು. ನಮ್ಮ ಸಲಿಂದ ನಾವು 10 ನಿಮಿಷನೂ ಟೈಮ್ ಕೊಡೋದಿಲ್ಲ. ಸರಿಯಾಗಿ ಕುಂತು ಊಟ ಮಾಡೋದಿಲ್ಲ ನಾವು. ಯೋಚನೆ ಮಾಡ್ರಿ, ಬೇಕಾದ್ರೆ ಊಟ ಮಾಡ್ತಿರ್ತೀವಿ, ಏನೇನೋ ತಲೆಗೆಲ್ಲ ಹುಳ ಬಂದಿರ್ತಾವೆ, ಅವ್ರದ್ದು ಯೋಚನೆ ಮಾಡ್ತಿರ್ತೀವಿ. ಅದು ತುತ್ತು ಎಕಡೆ ಹಾಕ್ತೀವಿ, ಎಕಡೆ ನುಂಗ್ತೀವಿ, ನೀರು ಎಕಡೆ ಕುಡಿತೀವಿ ಗೊತ್ತೇ ಆಗೋದಿಲ್ಲ. ಬಸ್ ಬಂತು, ಅದು ಆಯಿತು, ಇದು ಆಯಿತು, ಹಾಲು ಹೋಗ್ತು, ಗ್ಯಾಸ್ ಕಟ್ಟಿ ಹಾಳಾಯಿತು, ಅದು ಇದು ಅಂತ ಟೆನ್ಷನ್ ಮಾಡ್ಕೋತೀವಿ. ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದೇನು ಅಂದ್ರೆ, ಈ ಜೀವನವನ್ನು ಅನುಭವಿಸೋದಕ್ಕೆ ಕಲಿಬೇಕು. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲಿಬೇಕು. ಜೀವನ ನಂದಿದೆ, ಉಸಿರ ನಂದಿದೆ, ಆದ್ರೆ ಈ ಉಸಿರು ಯಾರ್ದೋ ಹೆಸರಿನ ಮೇಲೆ ನಡೆದವು, ವೇಸ್ಟ್ ಆಗ್ತಾ ಇವೆ. ಆಯುಷ್ಯ ಎಲ್ಲ ಯಾರ್ದೋ ಸಲಿಂದ ಕಳೀಲತ್ತೀವಿ. ಮತ್ತು ಲಾಸ್ಟ್ ಇರ್ತದೆ ನೋಡ್ರಿ, ಆಯುಷ್ಯ ಎಲ್ಲ ಮುಗ್ದ ಮೇಲೆ ವಯಸ್ಸಾಗಿರ್ತದೆ. ಆ ವಯಸ್ಸಾಗಿದ್ಮೇಲೆ ಒಂದೇ ಒಂದು ಫಲಿತಾಂಶ ಉಳಿತದೆ. ಅದು ಯಾವುದು? ಪಶ್ಚಾತ್ತಾಪ, ಕಣ್ಣೀರು, ಹತಾಶೆ, ನಿರಾಶೆ. ಆಮೇಲೆ ಇವರೆಲ್ಲ ಮನೆಯವರೆಲ್ಲ ಮಾಡೋದು ನಮಗೆ ಬ್ಯಾಸರ ಬಂದಿರ್ತದೆ, ಸಿಟ್ಟು ಬರ್ತದೆ. ಯಾಕಂದ್ರೆ ಅದೆಲ್ಲ ಮಾಡಿನೇ ನಾವು ಹಿಂಗಾಗಿ ಒಂದು ಪಶ್ಚಾತ್ತಾಪ ಅವತ್ತು ಪಡ್ತೀವಿ. ಅವಾಗ ನಾವು ಅವರಿಗೆಲ್ಲ ಅದು ಮಾಡಬೇಡ್ರಿ, ಇದು ಮಾಡಬೇಡ್ರಿ ಅಂತ ಹೇಳಕ್ಕೆ ಹೋಗಿರ್ತೀವಿ. ಅವರಿಗೆಲ್ಲ ಸರಿ ಅನಿಸೋದಿಲ್ಲ. ಹಾಗಾಗಿ ನಮ್ಮ ಸಲುವಾಗಿ ಇವತ್ತು ನಾ ಹೇಳೋದು ಒಂದೇ ಟಾಪಿಕ್ ಯಾವುದು ಅಂದ್ರೆ, ನಮ್ಮ ಸಲುವಾಗಿ ನಾವೊಂದಿಷ್ಟು ಸಮಯವನ್ನು ಮೀಸಲಾಗಿಡ್ಬೇಕು. ದಿನದ 1 ಗಂಟೆ ಆದರೂ, ಅಟ್ಲೀಸ್ಟ್ ಒಂದು 60 ನಿಮಿಷ ಆದರೂ ಯಾವ ವ್ಯಕ್ತಿ ತನ್ನ ಸಲುವಾಗಿ ಟೈಮ್ ಇಡ್ತಾನೆ ನೋಡ್ರಿ, ಅವನು ಏನಾದರೂ ಒಂದು ಯಶಸ್ಸನ್ನು ಸಾಧಿಸ್ತಾನೆ. ಇದ್ರಾಗೇನು ಡೌಟ್ ಇಲ್ಲ. ಸೊ ಹಾಗಾಗಿ ನಾನು ನನ್ನ ಬಳಗಕ್ಕೆ ಹೇಳೋದೇನು ಅಂದ್ರೆ, ನಿಮ್ಮ ಸಲುವಾಗಿ ನೀವು ಒಂದಿಷ್ಟು ಸಮಯವನ್ನು ತೆಗೆದುಕೊಡ್ರಿ. ಜೊತೆಗೆ ಇವತ್ತಿನಿಂದ ರಾತ್ರಿ 9 ಗಂಟೆಗೆ ನಾವು ಚಕ್ರಧ್ಯಾನ ಶಿಬಿರವನ್ನು ನಮ್ಮ ನಿವೇದಿತಾ ಹೂಗಾರ್ ಪ್ರತಿಷ್ಠಾನದಿಂದ ಪ್ರಾರಂಭ ಮಾಡಿದ್ದೇವೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಆದಷ್ಟು ಹೆಚ್ಚಿಗೆ ನೀವು ಭಾಗವಹಿಸ್ರಿ. ಭಾಗವಹಿಸಿದ ಅದರ ಪ್ರತಿಫಲ, ಫಲಿತಾಂಶ ಏನು ಬರ್ತದೆ ಅದು ನಿಮ್ಮ ಅನುಭವಕ್ಕೆ ಬಂದಿರ್ತದೆ. ಯಾಕಂದ್ರೆ ಇಲ್ಲೂ ವ್ಯಕ್ತಿ ವಿಭಿನ್ನತೆ ಇದ್ದಂಗೆ ಅಧ್ಯಾತ್ಮದಲ್ಲೂ ವಿಭಿನ್ನತೆ ಇದ್ದಿರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅನುಭವಗಳು ಬಂದಿರ್ತವೆ. ಹಾಗಾಗಿ ಆ ಅನುಭವಗಳನ್ನು ನೀವು ಅರ್ಥ ಮಾಡಿಕೊಳ್ಳುವಂಥ ಮಟ್ಟಿಗೆ ನೀವೆಲ್ಲರೂ ಬೆಳಿಬೇಕು ಅನ್ನುವಂಥ ಆಕಾಂಕ್ಷೆಯೂ ಕೂಡ ನನ್ನದು ಇದೆ. ಜೊತೆಗೆ ಇನ್ನಿತರ ಎಲ್ಲರಿಗೂ ಸಮೇತ ಹೇಳ್ರಿ, ಇವತ್ತು ಏನಾಗ್ತಾ ಇದೆ ನೋಡ್ರಿ, ಎಲ್ಲೋ ಒಂದು ಕಡೆ ಜಗಳ ಆಗ್ಲತ್ತದ ಅಂತ ತಿಳ್ಕೊರಿ. ಇಬ್ರು ಅಣ್ಣ ತಮ್ಮರು ಜಗಳ ಆಡ್ತಾರೆ ಅಂತ ತಿಳ್ಕೊರಿ. ಆ ಇಬ್ರು ಅಣ್ಣ ತಮ್ಮ ಜಗಳ ನೋಡ್ಲಕ್ಕ 100-200 ಜನ ಬಂದಿರ್ತಾರೆ. ಅವ್ರು ಯಾರಿಗೂ ಕರೆಯೋದಿಲ್ಲ, ನಾವಿಬ್ಬರು ಜಗಳ ಆಡ್ತೀವಿ ನೀವು ಬರ್ರಿ ಅಂತ. ಆದ್ರೆ 200 ಜನ ಹೋಗಿ ಏನು ಮಾಡ್ತೀವಿ ನಾವು, ಅವ್ರದ್ದೆಲ್ಲ ಸುತ್ತುವರೆದು ನಿಂದಿರ್ತೀವಿ. ಆ ಜಗಳ ಬಿಡಿಸೋದು ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಅದು ಮಜಾ ನೋಡ್ಲಕ್ಕೆ ನಿಂತಿರ್ತಾರೆ ಎಲ್ಲರೂ. ಅವ್ರಿಗೆ ಯಾರು ಸಮಜಾಯಿಸೋದಿಲ್ಲ. 200 ಜನ ಇರ್ತಾರೆ, ಸುಮ್ಮನೆ ಮೂಕ ಪ್ರೇಕ್ಷಕರಾಗಿ ನಿಂತಿರ್ತಾರೆ. ಅವ್ರಿಗೆ ಯಾರು ಬಿಡಿಸೋದಿಲ್ಲ, ಅದ್ರ ಮಜಾ ತಗೊಂಡಿರ್ತಾರೆ. ಆದ್ರೆ ಅದೇ ಒಬ್ರು ಯಾರೋ ಪ್ರವಚನ ಹೇಳೋದಕ್ಕೆ ಬಂದಾರ ಊರೊಳಗಂತ ತಿಳ್ಕೊರ್, ಅಷ್ಟೋ ಪ್ಯಾಂಪ್ಲೆಟ್ ಛಪಾಸಿ ಇರ್ತಾರ, ಅಡ್ವರ್ಟೈಸ್ಮೆಂಟ್ ಮಾಡಿರ್ತಾರ, ಒಬ್ಬೊಬ್ರಿಗೆ ಮನೆಗೆ ಹೋಗಿ ಎಲ್ಲ ಹೇಳ್ತಿರ್ತಾರ. ಆದ್ರೂ ಹೇಳ್ತೀನಿ 100 ಜನನೂ ಕೂಡೋದಿಲ್ಲ. ಇದು ಕಲಿಯುಗದ ಅವಸ್ಥೆ. ಯಾಕಂದ್ರೆ ಒಳ್ಳೇದಕ್ಕೆ ಬೆಲೆ ಇಲ್ಲ ಅನ್ನೋದಕ್ಕಿಂತ ಒಳ್ಳೇದು ಮಾಡೋಕೆ ನಮ್ಮ ಹತ್ರ ಟೈಮ್ ಇಲ್ಲ ಅಂತ ಪರಿಸ್ಥಿತಿಗೆ ಬಂದು ನಿಂತೀವಿ. ಹಾಗಾಗಿ ಅದಕ್ಕೆ ಹೇಳ್ತಾರೆ ನೋಡ್ರಿ, ಹಾಲು ಮಾರೋರೆಲ್ಲ ಮನೆ ತಕ್ಕ ಬರ್ತಾರೆ, ಮತ್ತು ಇವ್ರು ಶರಿ ಕುಡಿಲಕ್ಕ ದುಕಾನ್ಗೆ ಹೋಗಿರ್ತಾರೆ. ಹಾಗಾಗಿ ಎಲ್ಲಿ ಕೆಟ್ಟದಿರ್ತದೆ ನೋಡ್ರಿ ಅಲ್ಲಿ ಹುಡ್ಕೊಂಡು ಹೋಗಿರ್ತೀವಿ. ಯಾವ್ದು ಒಳ್ಳೇದಿರ್ತದೆ ಅದು ನಾನು ಮನೆ ತಕ್ಕ ಬಂದರೂ ನಾನು ಸ್ವೀಕಾರ ಮಾಡೋದಿಲ್ಲ, ನಾನು ಬಾಗಿಲು ಮಾತ್ರ ಕ್ಲೋಸ್ ಮಾಡಿರ್ತೀವಿ. ಸೊ ಹಾಗಾಗಿ ಓಪನ್ ಮಾಡ್ಕೋರಿ ಬಾಗಿಲು. ಈ ಜೀವನ ಈ ಮತ್ತೆ ಸಂದರ್ಭಗಳವ ನೋಡ್ರಿ, ಮತ್ತೆ ಪುನಃ ಸಿಗೋದಿಲ್ಲ. ಯಾರಿಗೂ ಗೊತ್ತು, ಮತ್ತೆ ಇದೇ ಥಾಟ್ಸ್ಗಳು ನನಗೂ ಬರ್ಬೋದಲ್ಲ.
ಬರ್ತಾವೋ ಇಲ್ಲೋ ಯಾರಿಗೆ ಗೊತ್ತದ ಹೇಳ್ರಿ ನೀವು. ಮತ್ತೆ ನಾಳೆ ಬೇರೆ ವಿಚಾರ ಬರ್ಬೋದು. ನಾನು ಹಿಂಗೆ ಹೊಸದನ್ನ ಮಾಡ್ಕೋತಾ ಹೋಗಿರ್ತೀನಿ. ನಾನು ಒಂದೊಂದ್ಸಲ ಅನಿಸೋದು ಈ ಫೇಸ್ಬುಕ್ಕಿಗೆ ಸಾಕು, ಈಗ 450 ಆಗ್ಯಾವ, ಸಾಕು ಮಾಡಾರಿ ಅಂತ ಒಂದೊಂದ್ಸಲ ಭಾಳ ಸಲ ಅನಿಸಿರ್ತದ. ಆದ್ರೂ ಮಾಡೋಣ ಹೋಗ್ಲಿ ಅಂತ. ಯಾವತ್ತು ಒಂದು ದಿವಸ ನಾನು ಬಿಟ್ಟು ಹಾಕ್ದಂತ ತಿಳ್ಕೊರ, ಅವತ್ತು ಮತ್ತೆ ನೀವು ಹಿಂದಿನ ವಿಡಿಯೋಗಳಿಗೆಲ್ಲ ಹೋಗ್ಬೇಕಾ, ಹಾಕೋರು ಏನು ಹೇಳ್ಯಾರ ನೋಡರ್ ಇದ್ದಾಗ ಯಾರು ನೋಡೋದಿಲ್ಲ, ಇದ್ದಾಗ ಯಾರ ಹತ್ರ ಟೈಮು ಇರೋದಿಲ್ಲ. ಸೊ ಹಾಗಾಗಿ ಕಳೆದುಕೊಂಡ ಮೇಲೆ ಅದರ ಬೆಲೆ ಹುಡುಕೋದಕ್ಕಿಂತ ಇರುವಾಗ ಅದರ ಬೆಲೆಯನ್ನು ನಾವು ಗುರುತಿಸಿದೀವಿ ಅಂದ್ರೆ ನಮ್ಮ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳು ಸಾಧ್ಯ ಇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಆಗಮಿಸಿರುವಂಥ ನಮ್ಮ ಅರವಿಂದ್ ಹಂಗರ್ಗಿ ಅವರಿಗೆ ಶರಣಾರ್ಥಿ, ಹಾಗೆ ಸಿದ್ವೀರ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾರು ನೀಲು ಅಂತೇಳಿ ಹೊಸಬ್ರಿ ಬಂದಾರ, ಅವರಿಗೂ ಕೂಡ ಶರಣಾರ್ಥಿ. ನಮ್ಮ ಮಡಿವಾಳ ಅಣ್ಣವರಿಗೂ ಕೂಡ ಅನಂತ ಶರಣಾರ್ಥಿ. ನಮ್ಮ ಮಾಗೋಣ್ ಬಾಲ್ಕುಂದೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ನನ್ನ ಇವತ್ತಿನ ವಿಚಾರಕ್ಕೆ ವಿರಾಮ ಸಲ್ಲಿಸ್ತೀನಿ. 9 ಗಂಟೆಗೆ ಬನ್ನಿ, ಭೇಟಿಯಾಗೋಣ. ಚಕ್ರಧ್ಯಾನಗಳ ಬಗ್ಗೆ ಅಧ್ಯಯನದ ಜೊತೆಗೆ ಒಂದಿಷ್ಟು ಅನುಭವವನ್ನು ಸಮೇತ ಸವಿಯೋಣ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ ಸಲ್ಲಿಸ್ತೀನಿ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಮತ್ತೆ ನಾಳೆ ಸಿಗೋಣ. ಶರಣಾರ್ಥಿ.